ನಮಗೆ ಸ್ವಲ್ಪ ನೋಡಿ ಇದೆಲ್ಲ ಒಪಿನಿಯನ್ ನೋಡಿ ಏನು ಸೂಪರ್ ಬಂದಿದೆ ನೋಡಿ ಒಪಿನಿಯನ್. ಹಾ ಬಹಳ ಚೆನ್ನಾಗಿ ಬಂದಿದೆ ಒಪಿನಿಯನ್. ಹಾಗೆ ಈಗ ನಿಮ್ಗೆ ಒಂದ್ ಸ್ವಲ್ಪ ಇಲ್ಲಿಗ ಹಸಿರುಮಯವಾಗಿ ಕಾಣಿಸ್ತಾ ಇದೆ. ಎಲ್ಲ ರಸ್ತೆಗಳು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ರಸ್ತೆಗಳನ್ನೆಲ್ಲ ಅದು ಮಾಡಿ ಅದಕ್ಕೊಂದು ಬೇರೆ ಮಣ್ಣನ್ನ ಜಾರ್ದಾಗೆ ಮತ್ತೆ ವೆಹಿಕಲ್ ಬಂದಾಗ ಹೂತ್ಕೊಳ್ದಾಗೆ ಇರ್ಲಿಕ್ಕೆ ಅಂತೇಳಿ ಎಲ್ಲ ಬೇರೆ ಬೇರೆ ಮಣ್ಣನ್ನ ಕರ್ಲು ಮಣ್ಣನ್ನ ತಂದು ತುಂಬಾ ದೂರದಿಂದ ಕರ್ಲು ಮಣ್ಣ ತಂದು ಇಲ್ಲೆಲ್ಲ ಪ್ಲಾಂಟೇಶನ್ ಮಾಡಿದ್ದೇವೆ. ಇಲ್ಲೆಲ್ಲ ಅಷ್ಟೇ, ಇಲ್ಲೆಲ್ಲ ಗಿಡಗಳ ಬೆಳವಣಿಗೆ ಇನ್ನೂ ಸ್ವಲ್ಪ ಬಹಳ ನಿಧಾನವಾಗಿ ಕುಂಠಿತವಾಗಿ ಬರ್ತಾ ಇದೆ. ಅದು ಬೆಳವಣಿಗೆ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ನಾವು ಕಾಯಬೇಕು. ಇದು ನಮ್ಮ ಕೃಷಿ ಹೊಂಡಕ್ಕೆ ಹಾಕಿರುವಂತ ಮೋಟ್ರಿಗೆ ಹೋಗುವಂತ ರಸ್ತೆ ಇದು. ಇದು ನೋಡಿ ಎಲ್ಲ ಕಡೆನೂ ಅಷ್ಟೇ, ನಮ್ಮ ಯಾವ ನೆಟ್ಟನ್ನು ಉಳಿದಿಲ್ಲ, ಎಲ್ಲ ತುಂಬಾ ಅದು ಎಲ್ಲ ತಿಂಡಿ ಆಗೋಯ್ತು. ಈ ಕಡೆನೂ ನೋಡಿ ಇಲ್ಲೆಲ್ಲ ಈಗ ಬೆಳವಣಿಗೆ ನೀರೆಲ್ಲ ಬಂದು ತುಂಬ್ಕೊಂಡ್ಮೇಲೆ ಇಲ್ಲ ಕಂಪ್ಲೀಟ್ ಮಳೆ ನೀರೆಲ್ಲ ಬಂದು ತುಂಬಿದ್ಮೇಲೆ ಇಲ್ಲೆಲ್ಲ ಗಿಡಗಳೆಲ್ಲ ತುಂಬಾ ಡ್ಯಾಮೇಜ್ ಆಗಿದೆ. ಅಂದ್ರೆ ಈಗ ನಾವು ಪುನಃ ಇದನ್ನೆಲ್ಲ ರೀಪ್ಲೇಸ್ ಮಾಡ್ಬೇಕಿದೆಲ್ಲ. ಇದು ಸ್ವಲ್ಪ ಬೆಳವಣಿಗೆ ಆಗಿದೆ. ಒಂದೊಂದು ಭೂಮಿಯ ಒಂದೊಂದು ಆಕಾರದ ಮೇಲೆ, ಆಮೇಲೆ ಅಲ್ಲಿ ಆ ಮಣ್ಣಿನ ಗುಣಧರ್ಮದ ಮೇಲೆ ಆ ಗಿಡಗಳ ಬೆಳವಣಿಗೆನು ಆಗುತ್ತೆ. ಇಲ್ಲಿ ಮಣ್ಣಕ್ಕೆ ಇಟ್ಟಿರುವಂತ ಒಂದು ಮೋಟರ್ ಇದು ರೂಮು ಇಲ್ಲೇನೆ ಇಲ್ಲಿ ಇಲ್ಲಿ ಇಟ್ಕೊಂಡಿದ್ದೇವೆ. ಆಮೇಲೆ ಇದು ಫಿಲ್ಟ್ರು, ಇದು ಇದು ಫಿಲ್ಟ್ರು, ಇದಕ್ಕೆ ಸ್ವಲ್ಪ ನೆರಳು ತರ ಇರ್ಲಿ, ಇದೆಲ್ಲ ನೆಕ್ಸ್ಟ್ ಜೀವಾಮೃತ ಗೋಕುಪಾಮೃತ ಎಲ್ಲ ಇಲ್ಲಿ ಇಟ್ಕೊಳಕ್ಕೆ ಅಂತೇಳಿ ಇಲ್ಲಿ ಜಾಗವನ್ನು ಸ್ವಲ್ಪ ಇಲ್ಲಿ ವಿಶಾಲವಾಗಿ ಇಲ್ಲಿ ಇಟ್ಟು ಬಿಟ್ಕೊಂಡಿದ್ದೇವೆ. ಇನ್ನು ಇದ್ರ ಮೋಟ್ರದು ಈ ಕಡೆ ಇಲ್ಲಿ ಹೋಗೋಕೆ ಇಲ್ಲಿ ಜಾಗ ಆಗಿದೆ. ಇದು ನೆಟಫಾರ್ಮ್ ಇದನ್ನ ಹಾಕಿದ್ದಾರೆ. ಇಲ್ಲೆಲ್ಲ ಜೀವಾಮೃತ ಗೋಕುಪಾಮೃತ ಕೊಡಕ್ಕೆ ಇಲ್ಲಿ ಡಮ್ಗಳು ಇಟ್ಕೊಂಡ್ರೆ ಇಲ್ಲಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಒಂದು ಫಿಲ್ಟ್ರು ಇಲ್ಲಿ ಇಟ್ಕೊಂಡಿದ್ದೇವೆ, ಇನ್ನೊಂದು ಎಕ್ಸ್ಟ್ರಾ ಒಂದು ಫಿಲ್ಟರ್ ಬೇಕು ಅಂದ್ರೆ ಇಟ್ಕೊಳಕ್ಕೆ ಅಂತ ಹೇಳಿ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಇಟ್ಕೊಳ್ಬಹುದು. ಇಲ್ಲಿಗೆ ಸುಮಾರು ಒಂದು ತಿಂಗಳು 2 ತಿಂಗಳು ಆಗೋಯ್ತು. ಇದು ಲೇಟ್ ಆಗಿ ನಮಗೆ ಇದು ಬಂದಿದ್ದು. ಆಮೇಲೆ ಹಾಗೇನೆ ಇಲ್ಲಿ ಇಲ್ಲಿ ಇಲ್ಲಿಂದ ಕೇಬಲ್ ಹಾಕೊಂಡು ಇದೊಂದು ಯಾವುದೋ ಒಂದು ಹೊಸ ಟೆಕ್ನಾಲಜಿ ಈ ಡ್ರಮ್ನ ಇಲ್ಲಿ ಕಟ್ಟಿ ಇಟ್ಟಿದ್ದೇವೆ. ಇದೆಲ್ಲ ಬರ್ಬೇಕಾದ್ರೆ ನಮ್ಗೊಂದು 1 ತಿಂಗಳು 2 ತಿಂಗಳು ಇವತ್ತು ನಾಳೆ ಅನ್ಕೊಂಡು ತುಂಬಾ ದಿನ ಅಲ್ಲಿ ಆಯ್ತು. ಅಲ್ಲಿ ತೇಲ್ತಾ ಇದೆ, ಏನ್ ತೊಂದ್ರೆ ಏನಿಲ್ಲ. ಯಾವಾಗ ಬೇಕಾದ್ರೆ ನೀರು ಇಡೀ ಕೊಳ್ಳೇಗಾಲ ತಾಲೂಕಿನಲ್ಲಿ ಎಲ್ಲೂ ನೀರಿಲ್ದಿದ್ರು ಇಲ್ಲಂತೂ ನೀರು ಇದ್ದೇ ಇರ್ತದೆ. ಯಾಕಂದ್ರೆ ತುಂಬಾ ಜನ ಬೋರು ಎಲ್ಲ ನಿಂತೋಗಿದೆ ಇವಾಗ. ಅದೇ ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ನೀರಿಗೇನು ಇಲ್ಲಿ ಸಮಸ್ಯೆ ಇಲ್ಲ, ಒಳ್ಳೆಯ ನೀರು ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ. ಅಲ್ಲಿ ಮಣ್ಣು ಇನ್ನೂ ಸ್ವಲ್ಪ ಅಲ್ಲಿ ಸ್ಟಾಕ್ ಇಟ್ಕೊಂಡಿವೆ. ಹಾಗೆ ಇದು ಕೃಷಿ ಹೊಂಡದ ಬಾರ್ನಲ್ಲಿ ಮಣ್ಣು ಕೊಯ್ಬಾರ್ದು ನೋಡ, ಹಾಗೂ ಇಲ್ಲೂ ಕೊರೆದಿದೆ, ಇದೆಲ್ಲ ಕೊರೆದಿದೆ. ಇದಕ್ಕೆಲ್ಲ ಇಲ್ಲಿ ಲಾವಂಚವನ್ನು ಹಾಕೊಂಡಿದೀವಿ. ನೆಕ್ಸ್ಟ್ ಮಣ್ಣು ಕೊಯ್ಯಬೇಕು. ಇಲ್ಲೂ ಬೇಲಿ ಪಕ್ಕದಲ್ಲಿ ನೋಡಿ ಜಟ್ರೋಪ ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಬಂದಿದೆ. ಇದು ಲಾವಂಚ ಇವಾಗ ನಾವು ಇನ್ನ ಕುಯ್ದು ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಗೊಂದು ಸಮೇತ ನಾವು ಲಾವಂಚವನ್ನು ಹಾಕಬೇಕು. ಈ ಕೆರೆ ಕೆಲಸ ಮಾಡುವಂತ ಟೈಮ್ನಲ್ಲಿ ಇಲ್ಲಿ ಬರೋ ನೀರಿಂದಾನೇ ಇದನ್ನೆಲ್ಲ ನಾವು ಬಳಸ್ಕೊಂಡಿದ್ದು. ಹಾಗೆ ಹೆಚ್ಚಿನ ಲಾವಂಚವನ್ನ ನಾವು ಮುಂದೆ ಗಿಡಗಳು ನಡಕ್ಕೆ ತೋಟ ಮಾಡುವಾಗ ನಡ್ಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಇಲ್ಲಿ ನರ್ಸರಿ ಇಲ್ಲೇ ಹಾಕೊಂಡಿದ್ದು. ಈಗ ನಾವು ಇಲ್ಲೇ ಕಿತ್ತು ಇವಾಗ ಇದು ಎಲ್ಲೆಲ್ಲಿಗೆ ಅಲ್ಲಿಗೆ ಆದಿಯಾಗಿ ಪೈರ್ ಹಾಕ್ತೀವಿ. ಇದೆಲ್ಲ ಇವಾಗ ಕೊಯ್ದ್ಬಿಟ್ಟು ಕರ್ಕೊಂಡು ಹೋಗಿ ಈಗ ನಾವು ಇದನ್ನ ಪ್ಲಾಂಟೇಶನ್ ಮಾಡ್ಬೇಕು. ಇದನ್ನೇ ಪ್ಲಾಂಟೇಶನ್ ಮಾಡ್ಬೇಕು. ಇದೆಲ್ಲ SBM ಸೈಡಲ್ಲಿ ಬರುತ್ತೆ. SBM ಸೈಡಲ್ಲಿ ಬಂದಾಗ ಇದನ್ನೆಲ್ಲ ಈಗ ಪ್ಲಾಂಟೇಶನ್ ಮಾಡುವಾಗ ಇದೆಲ್ಲ ತೆಗೆದಾಕ್ಬಿಡ್ತೀವಿ. ಇದೆಲ್ಲ ಈಗ ಅವತ್ತು ಸ್ವಲ್ಪ ಗೋಶಾಲೆಯಿಂದ ಎಲ್ಲ ತಂದು ಇಲ್ಲಿ ನಟ್ಕೊಂಡಿದ್ದಾರೆ.
ಈಗ ನಮ್ಗೆ ಇದೇನೆ, ನಮ್ಗೆ ಇಲ್ಲಿ ಆಗಕ್ಕೆ ಈಗ ನಮ್ಗೆ ಬೇಕಾಗ್ತದೆ. ಅದನ್ನ ಇಲ್ಲಿ ಈಗ ಇಟ್ಟಿದ್ದೇವೆ. ಇದು ಚೆನ್ನಾಗಿ ಒಳ್ಳೆ ಬೆಳವಣಿಗೆ ಆಗಿದೆ. ಬೇಲಿ ಪಕ್ಕದಲ್ಲಿ ಇರೋದನ್ನ ಮಾರುಕಟ್ಟೆ ಇದು ಜೇಕಪ್ಪ ಒಳ್ಳೆ ಬೆಳವಣಿಗೆ ಆಗಿದೆ. ಜೇಕಪ್ಪ ಇಲ್ಲಿ ಚೆನ್ನಾಗಿ ಬಂದಿದೆ. ಇದು ಈಗ ಲಾವಂಚವಲ್ಲ, ಇತ್ತು ಎಲ್ಲೆಲ್ಲಿ ನಡಬೇಕು ಅಲ್ಲಿ ನಡ್ಕೊಳ್ತೀವಿ. ಈಗ ಕೆರೆ ಪಕ್ಕದಲ್ಲಿ ಬಾರ್ಡರ್ ಇರೋದನ್ನ ಬಿಟ್ಬಿಟ್ಟು ಈ ಕಡೆ ಸೈಡ್ ಹಾಕೊಂಡ್ರೆ ತುಂಬಾ ಇದೆ ಅಲ್ವೇನಪ್ಪ, ಎಲ್ಲ ಕಿತ್ಕೊಂಡ್ರೆ ಎಲ್ಲ ಹಾಕ್ಬೋದು. ಇಲ್ಲಿ ಉಗುನಿ ಅಂಬೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇದು ಬೇಲಿ ಪಕ್ಕದಲ್ಲಿ ಇದು ಗಾಳಿಗೆ ವಿರುದ್ಧವಾಗಿಲ್ಲ, ಈ ತರ ಇರೋದ್ರಿಂದ ಸ್ವಲ್ಪ ತಡೆ ಇರೋದ್ರಿಂದ ಇದು ಸ್ವಲ್ಪ ನೆಟ್ಟು ಉಳಿದಿದೆ. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಗಾಳಿ ಏಟು ಕಮ್ಮಿ. ಅದರದ್ದೇನೆ ಇದು ಈ ಕಡೆ ಪೂರ್ವ ಪಶ್ಚಿಮಕ್ಕೆ ಸೈಟ್ ಇದ್ರೆ ಹಾಗೂ ಇಲ್ಲಿ ನೋಡಿ ಎಲ್ಲ ಏನಿಲ್ಲ, ಕೆಲವೊಮ್ಮೆ ಎಲ್ಲ ಯಾವ ಸಿಸ್ಟಮ್ ಎಲ್ಲ ಅರ್ಧೋಗ್ತದೆ. ಪೂರ್ವ ಪಶ್ಚಿಮಕ್ಕೆ ಉಳ್ಕೊಂಡಿದೆ ಅಂತ ನಾನು ಹೇಳಕ್ ಹೊರಟ್ರೆ ಅಷ್ಟೊತ್ತಿಗೆ ಇಲ್ಲಿ ಡ್ಯಾಮೇಜ್ ಕಾಣ್ತಾ ಇದೆ. ಅದು ಹೇಳಕ್ ಬರಲ್ಲ, ಗಾಳಿಯ ಆ ಕಡೆ ಈ ಕಡೆನ ಒತ್ತಡ ಎಲ್ಲಿ ಏನಾಗಿದೆ ಅಂತ ಯಾರು ಹೇಳಿ ಬರೋದಿಲ್ಲ. ಹಾಗೆ ನೆಕ್ಸ್ಟ್ ಈ ಲಾವಂಚನೆಲ್ಲ ನಾವು ತಗೊಂಡು ಹೋಗ್ಬಿಟ್ಟು ಎಲ್ಲಾ ಕಡೆನೂ ಪ್ಲಾಂಟೇಶನ್ ಮಾಡಕ್ಕೆ ಇದು ನಮ್ಗೆ ತುಂಬಾ ಸಹಾಯ ಆಗುತ್ತೆ. ಇದೊಂದು ಪ್ಯೂರ್ ಗ್ಯಾಪ್ ಅವಾಗ ಸ್ವಲ್ಪ ಈ ಜಾಗ ಬಿಟ್ಕೊಂಡಿದ್ದು, ಇದೇನೋ ಮಿಷಿನ್ ಏನೋ ಇಟ್ಟಿದ್ದೋ ಕಾಣ್ತೀವಿ. ಮಿಷಿನ್ ಇಟ್ಟು ಕೆರೆ ಇದೆಲ್ಲ ಇಟ್ಕೊಂಡಿದ್ದು, ಇದೆಲ್ಲ ಕಟ್ ಮಾಡಿದ್ರು ಇನ್ನೇನು ಆಗಿಯೋದೇನು ಬೇಡ, ಇದು ಇಲ್ಲೇ ಇರ್ತದೆ. ನಾವೇನಿದ್ರು ಇದನ್ನ ತೆಗೆದು ಪ್ಲಾಂಟೇಶನ್ ಮಾಡ್ಕೊಳ್ಬೇಕು. ಇನ್ನು ಅಲ್ಲಿ ಎಲ್ಲೆಲ್ಲಿ ಬಂದಿಲ್ಲ ಅಲ್ಲಿಗೆಲ್ಲ ಇದನ್ನ ನಾವು ಸ್ವಲ್ಪ ನಟ್ಕೊಂಡ್ರೆ ಅದು ಪಡಗದ್ ಬರುತ್ತೆ. ಈಗೆಲ್ಲ ಈ ತರ ಬಂದ್ಮೇಲೆ ನಾವು ಇದನ್ನ ಕೊಯ್ಲು ಮಾಡಿ ಒಣಗಿಸ್ಬೋದು. ಇವಾಗ ನಾವು ಮೊನ್ನೆ ಗೌರಿಬಿದನೂರಲ್ಲಿ ಡಾಕ್ಟರ್ ತೋಟದಲ್ಲೆಲ್ಲ ಕಟ್ ಮಾಡಿದೀವಲ್ಲ, ಇನ್ನು ಬೇರೆ ಇನ್ನೊಂದ್ 2-3 ಕಡೆ ಮಾಡಿದೀವಿ. ಆ ರೀತಿ ಇದನ್ನ ಕಟ್ ಮಾಡ್ಬಿಟ್ಟು ಇಟ್ಕೊಂಡ್ರೆ ಅದಕ್ಕೆ ಉಪಯೋಗ ಬರುತ್ತೆ. ಈಗ ಮೊನ್ನೆ ವೀರಾಪುರ ತೋಟದಲ್ಲಿ ಬರುತ್ತೆ, ಅಲ್ಲೂ ಲಾವಂಚ ಎಲ್ಲ ಕಟ್ ಮಾಡಿಸ್ಬಿಡ್ತೀವಿ. ಕಟ್ ಮಾಡಿಸಿದಾಗ ಅದು ಇನ್ನೂ ಬಹಳ ಚೆನ್ನಾಗಿ ತಾಕತ್ತಾಗಿ ಬರಕ್ಕೆ ಶುರು ಆಗುತ್ತೆ. ಇದೆಲ್ಲ ಇವಾಗ ಕುಯ್ದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಉಪಯೋಗ ಬರುತ್ತೆ. ಈ ಪಾಟಲ್ಲಿ ಇರೋದೆಲ್ಲ ಹಾಗೆ ಇರುತ್ತೆ, ಕಟ್ ಮಾಡಿ ಅಲ್ಲೇ ಇರುತ್ತೆ, ಅದಿನ್ನೂ ದಪ್ಪ ಆಗುತ್ತೆ.